ಪ್ರಿಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು 10ನೇ ತರಗತಿಯ ಮೊದಲ ಗದ್ಯ ಪಾಠವಾದಂತಹ ಯುದ್ಧ ಪಾಠವನ್ನು ಕುರಿತು ಅಭ್ಯಾಸ ಮಾಡ್ತಾ ಇದ್ವಿ. ಆ ಅಭ್ಯಾಸ ಭಾಗದಲ್ಲಿ ನಾವೇನೇನು ತಿಳ್ಕೊಂಡಿದ್ವಿ ಅನ್ನೋದನ್ನು ಪುನರಾವಲೋಕನ ಮಾಡುವುದಾದರೆ, ಮೊದಲನೇದಾಗಿ ಕವಿ ಪರಿಚಯ ನೋಡಿದ್ವಿ. ಸರ ಅಬೂಬಕರ್ ಅವರು ಕಾಸರಗೋಡಿನಲ್ಲಿ 30 ಜೂನ್ 30, 1936ರಲ್ಲಿ ಜನಿಸಿದರು ಅಂತ. ಅವರ ಪ್ರಸಿದ್ಧಿ ಏನಪ್ಪ ಅಂದರೆ, ಮಹಿಳೆಯರು ಲೇಖಕಿ ಬರವಣಿಗೆ ಕ್ಷೇತ್ರದಲ್ಲಿ ತೊಡಗಿಕೊಳ್ಳುವುದು ತೀರಾ ವಿರಳ ಅನ್ನುವಂಥ ಸಂದರ್ಭದಲ್ಲಿ ತಮ್ಮ ಸಾಹಿತ್ಯ ಕೃಷಿಯನ್ನು ಮಾಡಿದಂತಹ ಸಮಯ ಆರಂಭಿಸಿದಂಥ ಮಹಿಳೆ ಅಂತ ಹೇಳ್ಬೋದು. ಇವರು ಕಾದಂಬರಿಕಾರ್ತಿಯಾಗಿ, ಕಥೆಗಾರ್ತಿಯಾಗಿ ಪ್ರಸಿದ್ಧಿಯನ್ನು ಪಡೆದಂತಹ ಒಬ್ಬ ಮುಸ್ಲಿಂ ಮಹಿಳೆ. ಇವರು ಬರೆದಿರುವಂತಹ ಏನು ಅಂತಂದ್ರೆ, ಚಂದ್ರಗಿರಿ ತೀರದಲ್ಲಿ ಸಹನ, ತಳವಡದ ದೋಣಿಯಲ್ಲಿ, ಏನಪ್ಪ ಸುಳಿಯಲ್ಲಿ ಸಿಕ್ಕವರು ಅನ್ನುವಂತಹದ್ದು ಇವೇನು ಅಂದರೆ ಕಾದಂಬರಿಗಳು. ಚಪ್ಪಲಿಗಳು, ಕೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದಂತಹ ಕೂಸು ಅನ್ನೋದು ಕಥಾ ಸಂಕಲನಗಳಾಗಿವೆ. ಇವರ ಸಾಹಿತ್ಯ ಕೃಷಿಗಾಗಿ ಕರ್ನಾಟಕ ಸರ್ಕಾರದವರು ಕೊಡುವಂತಹ ನೃಪತುಂಗ ಪ್ರಶಸ್ತಿ ಇವರಿಗೆ ದೊರೆತಿದೆ. ಹಾಗೂ ಪ್ರಸ್ತುತ ಗದ್ಯ ಭಾಗವಾಗಿರುವಂತಹ ಯುದ್ಧ ಪಾಠವು ಇವರ ಕಥಾ ಸಂಕಲನವಾದಂತಹ ಚಪ್ಪಲಿಗಳು ಅನ್ನುವಂಥ ಒಂದು ಕಥಾ ಸಂಕಲನದಿಂದ ಆಯ್ದುಕೊಂಡಂಥ ಭಾಗ ಅನ್ನೋದನ್ನು ನಾವು ನಿನ್ನೆ ನೋಡಿದ್ವಿ. ತದನಂತರದಲ್ಲಿ ಬಂದು ಆಶಯ ಭಾವ ಮತ್ತು ಪ್ರವೇಶವನ್ನು ಕೂಡ ಮಾಡಿದ್ವಿ. ಇದು ವಿದ್ಯಾರ್ಥಿಗಳು, ನಾನೊಂದು ಕೆಲವೊಂದು ಪ್ರಶ್ನೆಗಳನ್ನು ನಿಮ್ಮನ್ನ ಕೇಳ್ತೀನಿ. ಇವಾಗ ಈ ಯುದ್ಧ ಅನ್ನುವಂಥ ಪಾಠ ಕನ್ನಡ ಸಾಹಿತ್ಯದ ಯಾವ ಪ್ರಕಾರಕ್ಕೆ ಸೇರಿರುವಂಥ ಒಂದು ಕೃತಿಯಾಗಿದೆ ಅಥವಾ ಒಂದು ಪಾಠವಾಗಿದೆ? ಹೌದು, ಇದು ಏನು ಅಂತಂದರೆ ಕನ್ನಡ ಸಾಹಿತ್ಯದ ಯಾವ ಪ್ರಕಾರಕ್ಕೆ ಸೇರಿದೆ ಅಂತಂದ್ರೆ ಸಣ್ಣ ಕಥೆ ಅನ್ನುವಂತಹ ಒಂದು ಇದಕ್ಕೆ ಸೇರಿಕೊಂಡಿರುವಂಥ ಒಂದು ಸಾಹಿತ್ಯದ ಪ್ರಕಾರವಾಗಿದೆ. ಜೊತೆಗೆ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ರಾಹಿಲ್ ಯಾರು? ರಾಹಿಲ್ ಯಾರಪ್ಪ ಹೇಳಿ ನೋಡೋಣ. ರಾಹಿಲ್ ಓರ್ವ ವೈದ್ಯ ಸೈನಿಕ. ತಿರುಗಿ ನಾವು ಇನ್ನೊಂದು ಪದವನ್ನು ಅರ್ಥ ಮಾಡಿಕೊಂಡ್ವಿ. ಬ್ಲಾಕ್ಔಟ್ ನಿಯಮ ಅಂದರೇನು? ಯಾರು ಹೇಳ್ತೀರಾ ಬ್ಲಾಕ್ಔಟ್ ನಿಯಮ ಅಂದರೆ? ಯಸ್, ಗುಡ್. ಬ್ಲಾಕ್ಔಟ್ ನಿಯಮ ಅಂದರೆ ಗಡಿ ಪ್ರದೇಶದಲ್ಲಿ ವೈಮಾನಿಕ ದಾಳಿಯಿಂದ ತಪ್ಪಿಸಿಕೊಳ್ಳಲು ಹೂಡುವಂಥ ಒಂದು ರಕ್ಷಣಾ ತಂತ್ರಕ್ಕೆ ಏನಂತೀವಿ ಅಂದ್ರೆ ಬ್ಲಾಕ್ಔಟ್ ನಿಯಮ. ಬೆಳಕಿನ ಒಂದೇ ಒಂದು ಕಿರಣವು ಕೂಡ ಆಚೆ ಹೋಗೋದಕ್ಕೆ ಕತ್ತಲಲ್ಲೇ ಕುತ್ಕೊಳ್ಳೋದು, ರಕ್ಷಣೆಯನ್ನು ಪಡ್ಕೊಳ್ಳೋದು, ಬೇರೆ ದೇಶದವರ ದಾಳಿಯಿಂದ ರಕ್ಷಣೆಯನ್ನು ಪಡ್ಕೊಳ್ಳೋದಕ್ಕೆ ಏನಂತೀವಿ ಅಂದ್ರೆ ಇದು ಬ್ಲಾಕ್ಔಟ್ ನಿಯಮ ಅನ್ನುವಂತಹದ್ದನ್ನು ನಾವು ಕಂಡಿದ್ದೀವಿ. ಈಗ ಗದ್ಯ ಭಾಗದ ಒಂದು ಮುಂದುವರೆದಂತಹ ಭಾಗವನ್ನು ನಾವು ಹಿಂದಿನ ಈ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ನಿನ್ನೆವರೆಗೆ ನಾವೆಲ್ಲಿವರೆಗೆ ನೋಡಿದ್ವಿ ಅನ್ನೋದಾದ್ರೆ, ಎಲ್ಲಿಗೆ ರಾಹಿಲನು ಏನು ಮಾಡ್ದ ಅಂದ್ರೆ ನೀರಿನಾಳದಲ್ಲಿ ಬಿದ್ದಿದ್ದ, ಕಷ್ಟಪಟ್ಟು ಹೇಗೋ ಈಜಿಕೊಂಡು ದಡವನ್ನು ಬಂದು ಸೇರಿದ. ಆತನಿಗೆ ಅವನ ಏನಪ್ಪ ಅಂದ್ರೆ ಸಂಕಟವನ್ನು ನೋಡಿದಂಥ ದೇವರ ಒಂದು ರಕ್ಷಣಾ ವ್ಯವಸ್ಥೆ ಹೇಗಿತ್ತು ಅಂದರೆ, ಕಣ್ಣು ಕೋರೈಚುವ ಮಿಂಚೊಂದು ಮಿಂಚಿ ಸಮೀಪದಲ್ಲಿಯೇ ದಡ ಇರುವುದನ್ನು ಪರಿಚಯಿಸಿತು. ಮಿಂಚಿದಾಗ ಅವನಿಗೆ ನಾನು ಸಮುದ್ರ ಕಡೆ ಈಜ್ತಾ ಇದ್ದೀನೋ ತೀರದ ಕಡೆ ಈಜ್ತೀನಿ ಅಂತ ಗೊತ್ತನೇ ಇರ್ತಿರ್ಲಿಲ್ಲ. ಮಿಂಚು ಯಾವಾಗ ಮಿಂಚಿತೋ ಅವಾಗ ಅವನು ತೀರದ ಕಡೆ ಈಜುತ್ತಿದ್ದಾನೆ ಅಂತ ಅವನಿಗೆ ಮನದಟ್ಟಾಯಿತು. ಹೇಗಾದರೂ ತೀರವನ್ನು ಕಂಡಂತಹ ಆತನಿಗೆ ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿಕೊಂಡು, ಮೈಯಲ್ಲಿ ರಕ್ತ ಸಂಚಾರವಾದಂಥ ಆತನು ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸಿಕೊಂಡು ಕಷ್ಟಪಟ್ಟು ಈಜಿ ಎಲ್ಲಿಗೆ ಬಂದು ಸೇರ್ಕೊತಾನೆ? ದಡಕ್ಕೆ ಬಂದು ಸೇರ್ಕೊತಾನೆ. ಆಮೇಲೆ ನಿಟ್ಟುಸಿರು ಬಿಟ್ಟಂಥ ಆತನು ಏನು ಅಂದ್ರೆ, ಮತ್ತೆ ಮಿಂಚೊಂದು ಮಿಂಚಿದಾಗ ಮುಂದೆ ಏನು ನನ್ನ ಗತಿ ಅಂತಂದಾಗ ಮತ್ತೆ ಮಿಂಚೊಂದು ಮಿಂಚಿ ತೀರದ ಸಮೀಪದಲ್ಲಿಯೇ ಇರುವಂಥ ಒಂದು ಒಂಟಿ ಮನೆ ಕಾಣಿಸ್ತಿದ್ವಿ. ಆ ಒಂಟೆ ಮನೆಗೆ ಹೋಗಿ ಧಾರಾಕಾರವಾಗಿ ಸುರಿಯುತ್ತಿರುವಂಥ ಈ ಮಳೆಯಿಂದ ರಕ್ಷಣೆಯನ್ನು ಪಡೆದುಕೊಂಡು ಕಾಲಿಗೆ ಪೆಟ್ಟಾಗಿತ್ತು. ಏನು ವೈಮಾನಿಕ ದಾಳಿಯಿಂದ ಏನು ಬಿದ್ದಿತ್ತಲ್ವ ನೀರಿನ ಆಳದಲ್ಲಿ, ವಿಮಾನ ಚೂರುಗಳಾಗಿ ಬಿದ್ದಾಗ ಈತನಿಗೆ ಬಲವಾದ ಏಟಾಗಿತ್ತು. ಹೇಳಕ್ಕೆ ಹೋಗ್ಬೇಕಂತ ನೋಡ್ತಾನೆ, ಹೇಳಕ್ಕೆ ಆಗ್ತಾನೆ ಇಲ್ಲ. ಭಯಂಕರ ಅಸಾಧ್ಯವಾದಂಥ ನೋವು. ಮತ್ತೆ ತಿರ್ಗಾ ಕುಸಿದು ಬೀಳ್ತಾನೆ. ಅವನಿಗೆ ಇಷ್ಟೊತ್ತು ಈಜಿದ್ದೇ ಏನು ಅನಿಸುತ್ತು ಅಂದ್ರೆ ಅದ್ಭುತ ಅನ್ನಿಸ್ತು. ಹಾಗೂ ಹೇಗೋ ಮಾಡಿಕೊಂಡು ತೆಳುತ್ತಾ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಮಹಿಳೆಯ ಆರ್ತನಾದ ಕೇಳಿಸ್ತು. ರೋಧನ, ನೊಂದವರು ಆರ್ತನಾದ ಅಂತ ಹೇಳಿದ್ರು. ಏನಂತಂದ್ರೆ ಸಂಕಟಕ್ಕೆ, ನೋವಿಗೆ ಸಿಲುಕಿಕೊಂಡವರ ಒಂದು ಕೂಗು. ಆ ಒಂದು ಕೂಗು ಕೇಳಿಸುತ್ತೈತಿ. ಕೂಗು ಕೇಳಿಸಿದಾದ್ಮೇಲೆ ಏನು ಯೋಚನೆ ಮಾಡ್ತಾನ ಅಂತಂದರೆ, ಏನಾಗಿರ್ಬೋದು, ಆ ಮನೆಯಲ್ಲಿ ಏನು ಸಂಭವಿಸ್ತಾ ಇದೆ,
ಆ ಮನೆಯಲ್ಲಿ ಏನು ಸಂಭವಿಸ್ತಾ ಇದೆ, ಆ ಮನೆಯಲ್ಲಿ ಏನು, ನಾನೀಗ ಹೋಗಿ ಕದ ತಟ್ಟಿದರೆ ಏನಾಗಬಹುದು ಅನ್ನುವಂಥ ಯೋಚನೆಗಳು ಅವನ ಮನಸ್ಸಿನಲ್ಲಿ ಬರ್ತಾವೆ. ಹೇಗಾದರೂ ಮಾಡಿ ಅವನು ತೆಳುಕೊಂತ ಮನೆ ಹತ್ರಕ್ಕೆ ಬರ್ತಾನ ಅನ್ನುವಂಥದ್ದನ್ನು ನಿನ್ನೆ ನೋಡಿದ್ವಿ. ಈಗ ಮುಂದುವರೆದಂಥ ಭಾಗವನ್ನು ನೋಡೋಣ. ಯಾ ಅಲ್ಲ ಮಹಿಳೆಯ ಆತನಾದ ಇನ್ನಷ್ಟು ಸ್ಪಷ್ಟವಾಗಿ ಕೇಳಿಸ್ತದೆ. ಬ್ಲಾಕ್ಔಟ್ ನಿಯಮದ ಬಗ್ಗೆ ನಮಗೆ ಪರಿಚಯ ಆಗಿತ್ತು. ಆ ಬ್ಲಾಕ್ಔಟ್ ನಿಯಮದಿಂದ ಬೆಳಕಿನ ಒಂದೇ ಒಂದು ಕಿರಣವು ಕೂಡ ಹೊರಗೆ ಹಾಯದಾಗೆ ಅವರು ಏನು ಮಾಡಿದ್ರು ಅಂದ್ರೆ ಕತ್ತಲಲ್ಲೇ ಕೂಡುವಂತಹ ಒಂದು ನಿಯಮ ಜಾರಿ ಇರುತ್ತೆ ಯುದ್ಧದ ಸಮಯದಲ್ಲಿ. ಹಾಗಿದ್ದಾಗ ಇವನು ಕೂಡ ತೆಳುಕೊಂತ ಹೋಗ್ತಿರ್ಬೇಕಾದ್ರೆ ಮತ್ತೇನಂತ ಕೇಳಿಸ್ತು ಅಂದ್ರೆ ಯಾ ಅಲ್ಲ ಅನ್ನುವಂತಹ ಒಂದು ಧ್ವನಿ ಕೇಳಿಸ್ತು. ಮಹಿಳೆಯ ಆರ್ತನಾದ ಇನ್ನಷ್ಟು ಸ್ಪಷ್ಟವಾಗಿ ಕೇಳಿಸ್ತು. ಈಗ ಮಾತ್ರ ರಾಹಿಲಿನ ಮುಖದಲ್ಲಿ ಭಯದ ನೆರಳು ಮರೆಯಾಗಿ ಕೊಂಚ ನೆಮ್ಮದಿ ಕಾಣಿಸಿಕೊಂಡಿತು. ಅವನಿಗೆ ಏನಾಗಿತ್ತು ಅಂದ್ರೆ ಮೊದಲು ಮಹಿಳೆಯ ಆತನಾದ ಕೇಳಿ ಅವನಿಗೆ ಮನಸ್ಸಲ್ಲಿ ಭಯ ಉಂಟಾಗಿತ್ತು. ಆ ಭಯ ಹೋಯಿತು. ಯಾಕಂದ್ರೆ ಯಾ ಅಲ್ಲ ಅನ್ನುವಂಥ ಒಂದು ಧ್ವನಿಯನ್ನು ಕೇಳಿಸಿಕೊಂಡಂಥವನಿಗೆ ಭಯ ಹೋಯಿತು, ಕೊಂಚ ನೆಮ್ಮದಿ ಕಾಣಿಸಿಕೊಂಡಿತು. ಆತನು ಬೇಗನೆ ಆ ಮನೆಯತ್ತ ತಳವತೊಡಗಿದನು. ಇನ್ನಷ್ಟು ವೇಗವಾಗಿ ಏನು ಮಾಡಿದ್ರೆ ಬೇಗನೆ ಆ ಮನೆಯ ಕಡೆ ಏನು ಮಾಡ್ತಾ ತೆಳವುಕೊಳ್ತಾ ಹೊಂಟ. ತುರ್ತು ಚಿಕಿತ್ಸಾ ಪೆಟ್ಟಿಗೆ ಆತನ ಕೈಯಿಂದ ಯಾವಾಗಲೂ ಜಾರಿ ಬಿದ್ದಿತ್ತು. ಆ ವೈದ್ಯ ಸೈನಿಕನ ಕೈಯಲ್ಲಿ ಇನ್ನೇನು ವಿಮಾನ ಪೈಲಟ್ ಹೇಳ್ತಾನೆ ನೋಡ್ರಿ, ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ, ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ, ಎಲ್ಲಾದರೂ ಹೇಗಾದರೂ ಇಳಿಯೋಣವೆಂದರೆ ಈ ಕತ್ತಲಲ್ಲಿ ಏನೂ ಕಾಣಿಸ್ತಾ ಇಲ್ಲವಲ್ಲ ಅಂತ ವಿಮಾನದ ಪೈಲಟ್ ಹೇಳಿದಾಗ ಇವನು ಏನು ಮಾಡಿರ್ತಾನಂದ್ರೆ ತುರ್ತು ಚಿಕಿತ್ಸಾ ಬೇಕಾಗಿರುವಂಥ ಪೆಟ್ಟಿಗೆನ ಭದ್ರವಾಗಿ ಇಟ್ಕೊಂಡಿರ್ತಾನೆ. ಆ ಕ್ಷಣದಲ್ಲಿನೇ ಭಯಂಕರವಾದಂಥ ಶಬ್ದದೊಡನೆ ಆ ವಿಮಾನವು ಸ್ಫೋಟಿಸಿ ನೂರಾರು ಗೋಳಗಳಾಗಿ ಬಿತ್ತಲ್ವಾ. ಆಗ ಬಿದ್ದಾಗ ಇವನು ನೀರಿನ ಆಳಕ್ಕೆ ಬೀಳ್ತಾನಲ್ವ, ಇವನ ಕೈಯಲ್ಲಿರುವಂಥ ಪೆಟ್ಟಿಗೆ, ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆ ಯಾವಾಗಲೂ ಜಾರಿ ಬಿದ್ದುಬಿಟ್ಟಿತ್ತು. ಈಗ ಅವನಿಗೆ ಏನಾಗಿದೆ ಅದರ ಬಗ್ಗೆ ತರ್ಕ ಬರ್ತಾ ಇದೆ, ಆಲೋಚನೆ ಬರ್ತಾ ಇದೆ. ಮತ್ತೊಮ್ಮೆ ಮಿಂಚಿದಾಗ ತಾನು ಆ ಮನೆಯ ತೀರಾ ಸಮೀಪಕ್ಕೆ ಬಂದಿರುವುದು ಆತನಿಗೆ ಅರಿವಾಯಿತು. ಮತ್ತೊಂದು ಮಿಂಚು. ಈಗ ಆತನಿಗೆ ರಕ್ಷಣಾ ತಂತ್ರ, ದೇವರು ಹುಟ್ಟಿರುವಂಥ ಒಂದೇ ಒಂದು ರಕ್ಷಣಾ ತಂತ್ರ ಅಂದರೆ ಮಿಂಚು. ಯಾವಾಗ ಮಿಂಚುತ್ತೋ ಅವನಿಗೆ ಏನಪ್ಪ ತೀರ ಇರೋದು ಗೊತ್ತಾಯಿತು. ಮತ್ತೊಮ್ಮೆ ಮಿಂಚಿದಾಗ ಮನೆ ಇರುವುದು ಗೊತ್ತಾಯಿತು. ಮತ್ತೊಂದು ಮಿಂಚಿದಾಗ ಅವನು ತೀರಾ ಮನೆಯ ಸಮೀಪಕ್ಕೆ ಬಂದಿರುವುದು ಗೊತ್ತಾಯಿತು. ಇಲ್ಲಿ ಫುಲ್ ಕತ್ತಲೆ ಇರುವಂಥದ್ದು, ಧಾರಾಕಾರವಾಗಿ ಸುಳಿಯುವಂಥ ಮಳೆ, ಕತ್ತಲವಾಗಿರುವಂಥ ವಾತಾವರಣದ ಅವನಿಗೆ ಯಾವುದೇ ಬೆಳಕಿನ ಸಂಪರ್ಕ ಇರುವುದರಿಂದ ಈಗ ರಕ್ಷಣಾ ತಂತ್ರವೆಂದರೆ ಏನು ಅಂದರೆ ಬರೀ ಮಿಂಚಿದಾಗ ಆ ಮಿಂಚಿನ ಸಹಾಯದಿಂದಲೇ ನಾವು ಏನು ಮಾಡ್ದ, ತೀರವನ್ನು ಸೇರಿದ, ತೀರದಿಂದ ಮನೆ ಹತ್ತಿರಕ್ಕೆ ಬರ್ತಾ ಇದ್ದಾನೆ. ಒಳಗಿನಿಂದ ಮತ್ತೊಮ್ಮೆ ಸುಸ್ಪಷ್ಟವಾದ ನರಳಾಟದ ಬೆನ್ನಲ್ಲೇ ಹಿರಿಯ ಹೆಂಗಸುಳೊಬ್ಬಳ ಸಾಂತ್ವನವು ಕೇಳಿ ಬಂತು. ಅಲ್ಲಿ ಏನಾಯಿತು, ಆ ಮನೆಯಿಂದ ಒಳಗಿನಿಂದ ಮತ್ತೊಂದು ಶಬ್ದ ಕೇಳಿಸಿ ಬಂತು. ಸಾಂತ್ವನ ಅಂದರೆ ನೊಂದವರಿಗೆ ಸಮಾಧಾನ ಹೇಳುವಂಥ ಮಾತುಗಳು, ಸಾಂತ್ವನದ ಮಾತು ಕೇಳಿ ಬಂತು. ಮತ್ತೇನು ಅಂದ್ರೆ ಏನು ಹೇಳಿದ್ರು, ಏನು ಮಾಡಲಿ ಮಗಳೇ, ಈ ಮಳೆಯಲ್ಲಿ ಈ ಕತ್ತಲಲ್ಲಿ ನಾನು ಯಾರನ್ನು ಕರೆಯಲಿ, ಒಮ್ಮೆ ಬೆಳಗಾಗಿದ್ದರೆ ಸಾಕಾಗಿತ್ತು. ನೋಡ್ರಿ, ನೋವನ್ನು ತಿಂತಾ ಇರುವಂಥ ಆ ಮಹಿಳೆಗೆ, ನೋವಿನಿಂದ ನರಳಾಡ್ತಾ ಇರುವಂಥ ಮಹಿಳೆಗೆ ಸಾಂತ್ವನವನ್ನು ಹಿರಿಯ ಮಹಿಳೆ ಒಬ್ಬಳು ಹೇಳ್ತಾ ಇದ್ದಾಳೆ. ಏನು ಮಾಡಲಿ ಮಗಳೇ, ನಾನೇನು ಮಾಡಲಿ, ಈ ಕತ್ತಲಲ್ಲಿ, ಈ ಸುರಿಯುತ್ತಿರುವಂಥ ಮಳೆಯಲ್ಲಿ ನಾನೇನು ಮಾಡಲಿ, ಅಸಹಾಯಕಳು. ನಾನೇನು ಮಾಡಲಿ, ಅಸಹಾಯಕಳು. ಹೊರಗಡೆ ಬೇರೆ ಹೋಗುವಾಗಿಲ್ಲ, ಬ್ಲಾಕ್ಔಟ್ ನಿಯಮ ಬೇರೆ ಇದೆ, ಹೌದಾ? ಹಾಗಾಗಿ ಏನು ಮಾಡಲಿ ಮಗಳೇ, ಈ ಮಳೆಯಲ್ಲಿ ಈ ಕತ್ತಲಲ್ಲಿ ನಾನು ಯಾರನ್ನು ಕರೆಯಲಿ, ಏನು ಮಾಡಲಿ, ಒಮ್ಮೆ ಬೆಳಗಾಗಿದ್ದರೆ ಸಾಕಾಗ್ತಿತ್ತು ಅಂತ ಅವಳು ಕೂಡ ಏನು ಅಂದರೆ ದಯದಿಂದ ಕೂಡಿರುವಂಥ ಒಂದು ಸಾಂತ್ವನದ ಮಾತನ್ನು ಹೇಳ್ತಾ ಇದ್ದಾಳೆ. ರಾಹಿಲ್ ತೆಳುತ್ತಾ ಹೇಗೋ ಮೆಟ್ಟಲ ಹತ್ತಿ ಬಾಗಿಲು ಬಡಿದನು. ಹೇಗೆ ತೆಳುಕೊಂತ ಬಂದು ಹತ್ತಿ ಏನು ಮಾಡ್ತಾನೆ ಅಂದ್ರೆ ಅವನು ಕೂಡ ಮತ್ತೆ ಬಾಗಿಲನ್ನು ಬಡಿತಾನೆ. ಮನೆ ಹತ್ತಿರಕ್ಕೆ ಬಾಗಿಲಿಗೆ ಬಂದ್ಬಿಟ್ಟದ. ಅಮ್ಮ ಬಾಗಿಲು ತೆಗೀರಿ, ಅಮ್ಮ ಬಾಗಿಲು ತೆಗೀರಿ ಎನ್ನುವಂಥ ಒಂದು ಶಬ್ದ, ಹೌದಾ? ಯಾರಪ್ಪ ಅದು? ಈ ಮಳೆಯಲ್ಲಿ ಈ ಕತ್ತಲ ಗುಹೆಯಲ್ಲಿ ಯಾರೋ ಎಂದು ಒಳಗಿನಿಂದ ಹೆಂಗಸುಳೊಬ್ಬಳು ಜೋರಾಗಿಯೇ ಕೇಳಿದ್ರು. ಅಮ್ಮ ಬಾಗಿಲು ತೆಗೀರಿ ಎಂದು ಧೈರ್ಯವಾಗಿ ಬೇಡಿಕೊಂಡಂತಹ ರಾಹಿಲನಿಗೆ ಪ್ರತ್ಯುತ್ತರವಾಗಿ ಒಳಗಿನಿಂದ ಬಂದಂಥ ಒಂದು ಧ್ವನಿ ಏನು ಅಂತಂದರೆ, ಯಾರಪ್ಪ ಅದು? ಈ ಮಳೆಯಲ್ಲಿ ಈ ಕತ್ತಲಲ್ಲಿ ಯಾರದು ಅಂತ ಏನು ಮಾಡಿದ್ರು ಅಂದ್ರೆ ಒಳಗಿನಿಂದ ಒಬ್ಬಳು ಹೆಂಗಸು ಜೋರಾಗಿಯೇ ಏನು ಮಾಡಿದ್ರು ಕೇಳಿದ್ರು.
ಯಾರಾದರೂ ಬಂದಾಗ ಮತ್ತು ಅನಿವಾರ್ಯ ನಾವು ತಕ್ಷಣ ಬಾಗಿಲಂತೂ ತೆಗಿಯೋಕ್ಕಾಗಂಗಿಲ್ಲ. ಈಗ ನೋಡಿ ಅಲ್ಲಿ ಪರಿಸ್ಥಿತಿ ಏನೈತಿ, ಫುಲ್ಲು ಬ್ಲಾಕ್ ಔಟ್ ನಿಯಮ ಐತಿ. ಜೊತೆಗೆ ಹೆಂಗಸಳೊಬ್ಬಳು ನರಳಾಟದಿಂದ ಅನುಭವಿಸ್ತಾ ಇದ್ದಾಳೆ. ಅಲ್ಲಿ ಹೊರಗಡೆ ಹೋಗುವಾಗಿಲ್ಲ. ಅವಳಿಗೆ ಕೂಡ ಭಯ, ಆತಂಕ ಎಲ್ಲವೂ ಒಟ್ಟೊಟ್ಟಿಗೆ ಇದೆ. ಹಾಗಾಗಿ ಅವಳು ಜೋರಾಗಿ ಕೇಳ್ತಾಳ, ಕೇಳಿ ಯಾರಾದ್ರು ಅಂತಾಳ, ದಯವಿಟ್ಟು ಬಾಗಿಲು ತೆಗೆಯಿರಿ, ನಾನು ಗಾಯಗೊಂಡಿದ್ದೇನೆ, ಪ್ಲೀಸ್. ದಯನೀಯವಾಗಿ ಅಂಗಲಾಚಿದ ರಾಹಿಲನು. ಅಮ್ಮ ಬಾಗಿಲು ತೆಗೀರಿ ಅಂತ ದಯನೀಯವಾಗಿ ಬಹಳ ದಯದಿಂದ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾನೆ, ವಿನಂತಿಯನ್ನು ಮಾಡ್ಕೊತಾ ಇದ್ದಾನೆ, ಕೇಳ್ಕೊತಾ ಇದ್ದಾನೆ, ನಾನು ಗಾಯಗೊಂಡಿದ್ದೇನೆ, ದಯವಿಟ್ಟು ಬಾಗಿಲು ತೆಗೀರಿ ಅಂತ ಯಾರು ಬೇಡ್ಕೊತಾರೆ ಅಂದರೆ ರಾಹಿಲನು ಬೇಡ್ಕೊಳ್ತಾನೆ. ಅಂಗಲಾಚಿದನು ರಾಹಿಲ್. ಗಾಯ ನೋಡ್ರಿ, ಪ್ರಶ್ನೆ ಎಷ್ಟು ಚೆಂದ ಕೇಳ್ತಾಳೆ ಒಳಗಿರುವಂಥ ಅಜ್ಜಿ. ಗಾಯ ಎಲ್ಲರಿಗೂ, ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿತಾನೆ. ಮುದುಕಿಯೊಬ್ಬಳು ಮುಳುಗಿಕೊಳ್ಳುತ್ತಾ ಬಾಗಿಲು ತೆಗೆದವಳು. ಗಾಯ ನೋಡ್ರಿ, ಯುದ್ಧದಿಂದ ಆಗುವಂಥ ಪರಿಣಾಮವನ್ನು ಅವಳು ಎಷ್ಟೊಂದು ಏನಪ್ಪ ಅಂದ್ರೆ ಮನನೊಂದುಕೊಂಡು ಹೇಳ್ತಿದ್ದಾಳೆ. ಎಷ್ಟೊಂದು ಅವಳಿಗೆ ಅದ್ರ ಬಗ್ಗೆ ಸಿಟ್ಟು ಇದೆ ನೋಡ್ರಿ. ಮಹಿಳೆ ಕೇಳುವಂಥ ಪ್ರಶ್ನೆಯಲ್ಲಿ ಎಷ್ಟೊಂದು ಅರ್ಥ ಐತೆ ನೋಡ್ರಿ. ಗಾಯ ಅದು ಏನಾಗಿರ್ಬೋದು, ಅವಳಿಗೆ ಅದ್ರ ಬಗ್ಗೆ ಅಸಹ್ಯ ಅನಿಸಿರ್ಬೋದು, ಅಥವಾ ಅದ್ರ ಬಗ್ಗೆ ಒಂಥರ ಹೇಯ ಅನಿಸಿರ್ಬೋದು, ಅಥವಾ ಎಷ್ಟು ನೋವನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದು ಅದ್ರ ಬಗ್ಗೆ ಏನಪ್ಪ ಅಂದ್ರೆ ಒಂಥರ ಕೆಟ್ಟದಾಗಿ ಹೇಳ್ತಾಳೆ ನೋಡ್ರಿ. ಗಾಯ ಪ್ರಶ್ನೆ ಮಾರ್ಕ್ ಐತಿ, ಪ್ರಶ್ನೆ ಚಿಹ್ನೆ ಐತಿ ಏನು. ಗಾಯ ಎಲ್ಲರಿಗೂ, ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿತಾನೆ. ಯುದ್ಧದಿಂದ ಆಗುವಂಥ ಹಾನಿಯನ್ನು ಆ ಮಹಿಳೆ ತನ್ನ ಮಾತಿನಲ್ಲಿ ಎಷ್ಟು ಚೆಂದಾಗಿ ವರ್ಣಿಸಿದ್ದಾಳೆ. ಎಲ್ಲರಿಗೂ, ದೇಹಕ್ಕೂ ಮನಸ್ಸಿಗೂ ನೋವನ್ನುಂಟು ಮಾಡುವುದೇ, ಗಾಯವನ್ನುಂಟು ಮಾಡುವುದು ಯುದ್ಧದ ಪರಿತಾನೆ ಅಂತ ಕೇಳ್ತಾ ಮುದುಕಿಯೊಬ್ಬಳು ಒಣಗಿಕೊಳ್ಳುತ್ತಾ ಬಾಗಿಲು ತೆರೆದಳು. ಮುದುಕಿಯು ಹೇಗೆ ಬಾಗಿಲು ತೆಗೆದಳು ಅಂತಂದಾಗ, ರಾಹಿಲನ ಪದವನ್ನು ತಟ್ಟಿದಾಗ ಮುದುಕಿ ಹೇಗೆ ಏನೆಂದು ಬಾಗಿಲು ತೆಗೆದಳು. ಗಾಯ ಎಲ್ಲರ ದೇಹಕ್ಕೂ ಮನಸ್ಸಿಗೂ ನೋವನ್ನುಂಟು ಮಾಡುವುದೇ, ಗಾಯವನ್ನುಂಟು ಮಾಡುವುದೇ ತಾನೇ ಯುದ್ಧದ ಪರಿ ಅಂತ ಕೇಳ್ತಾಳೆ ಮುದುಕಿ. ರಾಹಿಲನು ತೆಳಗುತ್ತಲೇ ಆತುರದಿಂದ ಮನೆಯ ಒಳಗೆ ನುಗ್ಗಿ ಬಾಗಿಲಿಕ್ಕಿಕೊಂಡು ಮನೆಯಾಕೆಯನ್ನು ದಿಪ್ಪಿಸಿದ. ತೆಳುಕೊಂತನ ಬಾಗಿಲು ತೆಗೆದ ತಕ್ಷಣ ಒಳಗೆ ಹೋಗೇ ಬಿಟ್ಟ. ನಾನು ಬೈರಿ ದೇಶದಂತವಲ್ಲ, ಮಿತ್ರ ದೇಶದವರು ಅಂತಲ್ಲ, ಏನೂ ಅಲ್ಲ, ಬಾಗಿಲು ತೆಗೆಯುವುದು ಒಂದು ಬೇಕಾಗಿತ್ತು ಅವನಿಗೆ. ತಕ್ಷಣಕ್ಕೆ ಏನು ಮಾಡ್ದಂದ್ರೆ ಒಳಗೆ ಹೋದವನೇ ಬಾಗಿಲು ಹಾಕುವಂತಾನೆ ನೋಡ್ರಿ. ದಟ್ಟಿಸಿದನು. ತಲೆಗೂದಲು ಬೆಳ್ಳಗಾದ ಮುದುಕಿ. ಆ ಮುದುಕಿಯ ಲಕ್ಷಣಗಳು ಹೇಗಿವೆ, ಅವಳ ರೂಪರೇಷ ಹೇಗಿದೆ, ಆ ವ್ಯಕ್ತಿತ್ವ ಹೇಗಿದೆ ಹೇಳ್ತಾ ನೋಡ್ರಿ. ತಲೆಗೂದಲು ಬೆಳ್ಳಗಾದ ಮುದುಕಿ. ತಲೆಯ ಕೂದಲು, ತಲೆಗೂದಲು, ಇದು ಆದೇಶ ಸಂಧಿ. ಎಂಥ ಸಂಧಿ? ಆದೇಶ ಸಂಧಿ. ತಲೆ ಕೂದಲು, ತಲೆ ಕೂದಲು, ತಲೆಗೂದಲು. ಎಂಥ ಸಂಧಿ? ಆದೇಶ ಸಂಧಿ. ಕಚದ ದಬ್ಬಗಳಿಗೆ ಗಜದ ದಬ್ಬಗಳು ಆದೇಶವಾಗಿ ಬರುವುದು. ತಲೆಗೂದಲು ಬೆಳ್ಳಗಾದ ಮುದುಕಿ. ಕೈಯಲ್ಲಿ ಒಂದು ಚಿಕ್ಕ ದೀಪ, ಕೈಯಾಗಿ ಏನು ಹಿಡ್ಕೊಂಡಾಳಕಿ? ಚಿಕ್ಕದಾಗಿರುವಂಥ ಒಂದು ದೀಪವನ್ನು ಹಿಡ್ಕೊಂಡಿದ್ದಾಳೆ. ದೀಪದ ಬೆಳಕು ಹೊರ ಬೀಳದಂತೆ ಒಂದು ಭಾಗಕ್ಕೆ ಕಾಗದವನ್ನು ಅಂಟಿಸಲಾಗಿತ್ತು ನೋಡ್ರಿ. ಆ ದೀಪದ ಬೆಳಕು ಪ್ರಕಾಶಗೊಳ್ಳಿ, ದೀಪದ ಬೆಳಕು ಹೊರಗೆ ಹೋಗದಂತೆ ಒಂದು ಭಾಗಕ್ಕೆ ಏನು ಮಾಡ್ಯಾರ ಅಂದರೆ ಕಾಗದವನ್ನು ಅಂಟಿಸಿದ್ದಾರೆ. ಅಷ್ಟೊಂದು ಬ್ಲಾಕ್ಔಟ್ ನಿಯಮದ ಪದ್ಧತಿಗಳು ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಇದ್ವು. ಮುಖವೆಲ್ಲ ಸುಕ್ಕುಗಟ್ಟಿದ ಮುದುಕಿ. ಮುಖ ಹೇಗಿದೆ ಮುದುಕಿದು? ಸುಕ್ಕುಗಟ್ಟಿದೆ, ವಯಸ್ಸಾಗಿದೆ, ಚರ್ಮ ಏನಾಗಿದೆ ಅಂದರೆ ನೆರೆಗಟ್ಟಿದೆ ಮುದುಕಿ. ರಾಹಿಲನ ಸಮೀಪ ತಂದು ಆತನ ಮುಖವನ್ನು ಪರೀಕ್ಷಿಸುವಂತೆ ದಟ್ಟಿಸಿದಳು. ದೀಪವನ್ನು ರಾಹಿಲನ ಮುಖಕ್ಕೆ ಹಿಡಿಯುವಂತ ಹಾಗೆ ಸಮೀಪಕ್ಕೆ ತಂದು ಏನು ಮಾಡಿದ್ಳು ಅಂದರೆ ದಿಟ್ಟಿಸಿ ನೋಡಿದ್ಳು. ಕಣ್ಣಿಟ್ಟು ಹತ್ತಿರದಿಂದ ಬಂದು ನೋಡೋದಕ್ಕೆ ದಿಟ್ಟಿಸಿ ನೋಡಿದಳು. ಯಾರಪ್ಪ ನೀನು? ನಮ್ಮ ಕಡೆಯವನು ತಾನೇ? ಭಯ ಮತ್ತು ಸಂದೇಹ ಛಾಯಿ ಇತ್ತು ಮುದುಕಿಯ ಮಾತುಗಳಲ್ಲಿ. ಹತ್ತಿರಕ್ಕೆ ಬಂದು ದೀಪವನ್ನು ಹಿಡ್ಕೊಂಡು ತೀರಾ ಹತ್ತಿರಕ್ಕೆ ಬಂದು ನೋಡಿ ಏನಂತ ಕೇಳ್ತಾಳ? ಯಾರಪ್ಪ ನೀನು? ನಮ್ಮ ಕಡೆಯವನು ತಾನೇ ಅಂತ ಆ ಮಾತನ್ನು ಪ್ರಶ್ನೆಯನ್ನು ಕೇಳ್ತಾಳೆ. ಆ ಕೇಳುವಂಥ ಪ್ರಶ್ನೆಯಲ್ಲಿ ಏನಿತ್ತು ಅಂದ್ರೆ ಭಯ ಮತ್ತು ಸಂದೇಹಗಳೆರಡೂ ಇದ್ದವು. ಭಯ ಮತ್ತು ಸಂದೇಹಗಳು ಎರಡೂ ಇದ್ದವು ಮುದುಕಿಯ ಮಾತುಗಳಲ್ಲಿ. ಆತನು ಮುದುಕಿಯ ಕೈಯ ದೀಪದ ಎಡೆಗೆ ದೃಷ್ಟಿ ಹೊರಳಿಸಿ, ನಾನು ಯುದ್ಧ ಮಾಡುವವರ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ಗಂಭೀರವಾಗಿ ನಿಂತನು. ಹೇಳ್ತಾನೆ ನೋಡ್ರಿ, ದೃಷ್ಟಿನ ಹೊರಳಿಸಿ ಕಣ್ಣೋಟವನ್ನು ಅಲಗಿಸಿ ಹೇಳ್ತಾನೆ, ನಾನು ಯುದ್ಧ ಮಾಡುವವರ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದಂಥ ಮನುಷ್ಯರ ಕಡೆಯವನು ಅಂತ. ನಾನು ಯುದ್ಧ ಮಾಡುವಂಥವನಲ್ಲ,
ಯಾರು ಗಾಯಗೊಂಡಿರ್ತಾರೆ, ಯಾರು ಸಂಕಷ್ಟದಲ್ಲಿರ್ತಾರೆ, ಆ ಕಷ್ಟದಲ್ಲಿದ್ದಂಥವರಿಗೆ ಸಹಾಯವನ್ನು ಮಾಡಲಿಕ್ಕಿರುವಂಥವನು ನಾನು ಅನ್ನೋದನ್ನು ತನ್ನ ವೃತ್ತಿ ಧರ್ಮವನ್ನು ಹೇಳ್ಕೊತಾನೆ. ನಾನು ಯುದ್ಧ ಮಾಡುವವನಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಯಾರು ಹೇಳ್ತಾರೆ, ಆ ಡಾಕ್ಟರ್ ವೈದ್ಯ ಇವನು ರಾಹಿಲನು ಹೇಳ್ತಾನೆ. ಯಾ ಅಲ್ಲ ಉಮ್ಮ, ನನ್ನನ್ನು ರಕ್ಷಿಸಿ, ನಾನಿನ್ನೂ ತಾಳಲಾರೆ ಒಳಗಿಂದ ಮತ್ತೊಮ್ಮೆ ಕೇಳಿತು ಆರ್ತನಾದ. ಇವರ ಸಂಭಾಷಣೆಯಲ್ಲಿ ಆ ಒಂದು ಸಂಕಷ್ಟಕ್ಕೀಡಾದಂಥ, ನೋವಿಗೀಡಾದಂಥ ಮಹಿಳೆಯನ್ನು ಮರೆತೇ ಹೋಗ್ಬಿಟ್ರು. ಅವಳಿಗೆ ನೋವು, ಸಂಕಟ ಏನಪ್ಪ ಎಲ್ಲವೂ ತಾಳ್ಕೊಂಡು ಒಳಗಿದ್ದಂಥ ಮಹಿಳೆ ಮತ್ತೆ ಕೂಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಂತ ಕೂಗಿದ್ಲು? ಯಾ ಅಲ್ಲ ಉಮ್ಮ, ನನ್ನನ್ನು ರಕ್ಷಿಸಿ, ಅಯ್ಯೋ ದೇವರೇ ದಯವಿಟ್ಟು ನನ್ನನ್ನು ಕಾಪಾಡಿ, ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ ನೋವು ಅನ್ನುವಂಥ ಸಂಕಟದಿಂದ ಏನು ಮಾಡಿದ್ಲು ಅಂದ್ರೆ ಕೂಗಕತ್ತಲ್ಲ. ನಾನಿನ್ನು ತಾಳಲಾರೆ ಒಳಗಿಂದ ಮತ್ತೊಮ್ಮೆ ಕೇಳಿದ್ದು ಆರ್ತನಾದ. ಯಾರನ್ನ ಅದು? ಏನಾಗಿದೆ? ತನ್ನ ನೋವನ್ನು ಮರೆತು ಕೇಳಿದನು ರಾಹಿಲ್. ಇವನಿಗೆ ಮೊದಲೇ ಕಾಲು ಹೇಳೋಕ್ಕಾಗಲು ತೆಳಕೊಂತ ಬಂದಾನ. ಇವನಿಗೆ ಸರಿ ಇಲ್ಲ, ಆದರೂ ಕೂಡ ತನ್ನ ನೋವನ್ನು ಮರೆತುಕೊಂಡು ಕೇಳ್ತಾನೆ ರಾಹಿಲ್ಲ. ಏನಂತ ಕೇಳ್ತಾನ? ಯಾರಮ್ಮ ಅದು? ಏನಾಗಿದೆ? ಯಾವ ಸಮಸ್ಯೆ ಉಂಟಾಗಿದೆ ಅಂತ ರಾಹಿಲನು ಮುದುಕಿನ ಕೇಳ್ತಾನೆ. ಏನು ಹೇಳಲ್ಲಪ್ಪ, ಏನಂತ ಹೇಳಿ? ನನ್ನ ಸೊಸೆ ಹೆರಿಗೆ ಬೇನೆ ತಿನ್ನುತ್ತಿದ್ದಾಳೆ. ಏನಂತ ಹೇಳಪ್ಪ? ನನ್ನ ಸೊಸೆಗೆ ಹೆರಿಗೆ ಬೇನೆ ಆರಂಭವಾಗಿದೆ, ತಿಂತಾ ಇದ್ದಾಳೆ. ಸಂಜೆಯಿಂದಲೇ ನೋವು ಪ್ರಾರಂಭವಾಗಿದೆ. ಡಾಕ್ಟರ್ನನ್ನು ಅಥವಾ ಸೂಲಗಿತ್ತಿಯನ್ನಾದರೂ ಕರೆಯೋಣವೆಂದರೆ ಈ ಬಾಂಬುಗಳು, ಬ್ಲಾಕ್ಔಟ್. ಯಾರಿಗೆ ಬೇಕಾಗಿದೆ ಯುದ್ಧ? ನನ್ನ ಹುಡುಗಿಗೊಮ್ಮೆ ಹೆರಿಗೆಯಾದರೆ ಸಾಕಾಗಿತ್ತು. ನೋಡಪ್ಪ, ಏನಂತ ಹೇಳಿ? ನನ್ನ ಸೊಸೆ ಏನು ಮಾಡಾಕತ್ತಾಳು? ಹೆರಿಗೆ ಬೇರೆ ತಿನ್ನಾಕತ್ತಾಳು. ಸಂಜೆಯಿಂದಲೇ ನೋವು ಕಾಣಿಸ್ಕೊಂಡವು. ಏನಾರ ಮಾಡಿ ಎಲ್ಲರ ದವಾಖಾನೆಗೆ ಸೇರಿಸಬೇಕು, ಆಸ್ಪತ್ರೆಗೆ ಸೇರಿಸೋಣ ಅಥವಾ ಸೂಲಿಗಿತ್ತಿಯನ್ನಾದರೂ ಕರೆಯೋಣ ಅಂತಂದ್ರೆ ಈ ಮಳೆ, ಧಾರಾಕಾರವಾಗಿ ಸುರಿಯುವಂಥ ಮಳೆ, ಈ ಯುದ್ಧ, ಬಾಂಬುಗಳ ಒಂದು ಸುರಿಮಳೆ, ಎಲ್ಲಿ ಹೋಗಲಿ, ಯಾರನ್ನು ಕರೀಲಿ, ಏನಂತ ಮಾಡಲಿ, ನಮಗೆ ಒಂದು ಗೊತ್ತಾಗ್ತಾ ಇಲ್ಲ. ಏನಪ್ಪ ಅಂದ್ರೆ ಅವಳಿಗೆ ಪ್ರಪಂಚವೇ ಹೊರತು ಮೈ ಮೇಲೆ ಬಿದ್ದಂಗೆ ಆಗ್ಬಿಟ್ಟೈತಿ. ಯಾಕಂದ್ರೆ ಅಲ್ಲಿ ಏನು ಸಾವು ಬದುಕಿನ ಮಧ್ಯ ಸೊಸೆ ಓಡಾಡ್ತಿದ್ದಾಳ. ಒಂದು ಜೀವಿಯನ್ನು ಒಂದು ಜೀವ ಸವಿತ ಭೂಮಿಗೆ ತರಬೇಕಂತ ಹೋರಾಡಕತ್ತಾಳ. ಅವಳಿಗೆ ಏನಂದ್ರೆ ಈಗ ಆಸ್ಪತ್ರೆಗೆ ಸೇರಿಸ್ಬೇಕಂದ್ರೂ ಆಗ್ತಾ ಇಲ್ಲ, ಅಥವಾ ಹೆರಿಗೆ ಏನಾದರೂ ಮಾಡಿಸ್ಕೊಳ್ಳುವಂಥ ಸಹಾಯಕ ಮಹಿಳೆಯನ್ನಾದರೂ ಕರೆದು ಅಥವಾ ಯಾರಾದರೂ ಕರೆದು ಮಾಡಿಸ್ಕೊಳ್ಳೋಣ ಅಂದ್ರೆ ಅದು ಆಗ್ತಾ ಇಲ್ಲ ಅನ್ನುವಂಥ ತನ್ನ ನೋವನ್ನು, ತನ್ನ ಸಂಕಟವನ್ನು, ತನ್ನ ಅಳಲನ್ನು ಯಾರ ಹತ್ರ ಹೇಳ್ಕೊಂಡ್ಲು ಮಹಿಳೆ ಅಂತಂದ್ರೆ ಆ ವೈದ್ಯ ರಾಹುಲನ ಹತ್ರ ಕೇಳ್ಕೊಂಡ್ಲು. ಅಮ್ಮ ಆ ಸಮಸ್ಯೆನ ಕೇಳಿದಂತಹ ರಾಹಿಲ್ ಏನು ಹೇಳ್ತಾನೆ ಅಜ್ಜಿಗೆ, ಆ ಹೆಂಗಸಿಗೆ ಏನು ಹೇಳ್ತಾನೆ? ಅಮ್ಮ ನಾನೊಬ್ಬ ಡಾಕ್ಟರ್. ನಾನೊಬ್ಬನು ಡಾಕ್ಟರ್. ನಾನು ಆಕೆಯನ್ನು ಪರೀಕ್ಷಿಸಲೇ, ನಾನು ಒಬ್ಬ ಡಾಕ್ಟರು, ನಾನು ಹೋಗಿ ಅವಳನ್ನು ಚೆಕ್ ಮಾಡಲ ಅಮ್ಮ ಅಂತ ಕೇಳ್ತಾನೆ. ಹಾಂ ಹೌದಾ? ಮುದುಕಿಯ ಭಯ ಸಂದೇಹಗಳೆಲ್ಲ ಒಂದೇ ಬಾರಿಗೆ ನಿವಾರಣೆ ಆದಂತೆ ಕಂಡಿತು. ನೋಡ್ರಿ, ಅವಳಿಗೆ ಚಿಂತೆ ಇತ್ತು, ಸಂಕಟ ಇತ್ತು, ಭಯನೂ ಕೂಡ ಇತ್ತು. ಅವೆಲ್ಲ ಒಂದೇ ಬಾರಿಗೆ ನಿವಾರಣೆ ಆದವು. ಯಾಕಂದ್ರೆ ದೇವರ ಏನಪ್ಪ ಅಂದ್ರೆ ಇವ್ರ ಸಂಕಟ, ಇವ್ರ ನೋವನ್ನು ತಾಳಲಾರ್ದೇ ಮತ್ತೊಬ್ಬರನ್ನ ಯಾವುದೋ ಒಂದು ರೂಪದಲ್ಲಿ ಕಳ್ಸ್ಯಾನ ಅನ್ನೋ ಅಷ್ಟರ ಮಟ್ಟಿಗೆ ಅವಳಿಗೇನಾಯ್ತು ಅಂದ್ರೆ ಏನು ಮನಸ್ಸಿನ ಎಲ್ಲ ಭಾರ ಇಳ್ದಂಗಾಗಿ ಕೇಳ್ತಾಳ. ಏನು ಅಂದ್ರೆ ಯಾ ಅಲ್ಲಾಹುವೇ ನಿನ್ನನ್ನು ನಮ್ಮ ಬಳಿಗೆ ಕಳಿಸಿದೆಂದು ತೋರುತ್ತದೆ. ಆದರೆ ನೀನು ತುಂಬ ಬಳಲಿದ್ದಿ, ನೀರಲ್ಲಿ ಒದ್ದೆಯಾಗಿದ್ದಿ. ಇರು, ನನ್ನ ಮಗನ ಬಟ್ಟೆ ತಂದು ಕೊಡುವೆ ಎನ್ನುತ್ತಾ ಒಳಗೆ ಹೋಗಿ ಆತನಿಗೆ ತನ್ನ ಮಗನ ಬಟ್ಟೆಗಳನ್ನು ತಂದಿಟ್ಟಳು. ಆತನು ಕುಳಿತಲ್ಲೇ ಬಟ್ಟೆ ಬದಲಾಯಿಸುವುದನ್ನು ಕಂಡಳು. ದೇವರು ನಿನ್ನನ್ನು ರಕ್ಷಣೆಗಾಗಿ ನಿನ್ನ ರೂಪದಲ್ಲಿ ಕಳಿಸ್ಬಿಟ್ಟನ, ಅಲ್ಲನ ಬಂದಂಗಾಗೈತಿ. ಭಾಳ ಚಲೋ ಆಯ್ತು, ನಮ್ಮ ಭಾಗ್ಯನ ಬಂದಂಗಾಯ್ತಪ್ಪ. ಆದರೆ ಏನು ಮಾಡೋದು, ನೀನು ಭಾಳ ಬಳಲಿದ್ದಿ ಅನಿಸುತ್ತಾ, ಭಾಳ ಏನೋ ನಿನ್ನ ನೀರಲ್ಲಿ ಒದ್ದೆ ಆಗಿತ್ತು ಅನಿಸುತ್ತಾ, ನಿನ್ನ ಬಟ್ಟೆ ಎಲ್ಲ ಹಸಿ ಆಗ್ಯಾವು, ನೀನು ಬಟ್ಟೆಯನ್ನು ಬದಲಾಯಿಸುವಂತೆ ಅಂತ ಅಂದ್ಕೊಂಡು ಒಳಗೆ ಹೋಗಿ ತನ್ನ ಮಗನ ಬಟ್ಟೆಯನ್ನು ತೆಗೆದುಕೊಂಡು ತಂದು ಕೊಟ್ಲು ರಾಹಿಲನಿಗೆ ಹೇಳೋಕ್ಕಾಗ ಒಂದು ಕಾಲು ನೋವು ಬೇರೆ, ಅವನು ಕುಂತಲ್ಲೇ ಬಟ್ಟೆ ಬದಲಾಯಿಸುವುದನ್ನು ಕಂಡಳು. ಅವನಿಗೆ ಹೇಳೋಕ್ಕಾಗದೇ ಇರುವಂಥ ಸ್ಥಿತಿಯಲ್ಲಿ ಅವನು ಕುಂತಲ್ಲಿಯೇ ಬಟ್ಟೆ ಬದಲಾಯಿಸುವುದನ್ನು ಯಾರು ಕಂಡರು ಅಂತಂದರೆ ಮುದುಕಿಯು ಕಂಡಳು. ಕಂಡು ಹೇಳ್ತಾಳ, ಯಾಕೆ ಎದ್ದು ನಿಲ್ಲಲಾಗುತ್ತಿಲ್ಲವೇ ಎಂದು ಕೇಳಿದ್ರು. ಯಾಕಪ್ಪ ನಿನಗೆ ಯಾಕೆ ಹೇಳೋಕ್ಕಾಗಬಲ್ದ, ಎದ್ದು ನಿಂದ್ರಕ್ಕೆ ನಿನಗೆ ಆಗಬಲ್ದ ಅನ್ನುವಂಥ ವಿಚಾರವನ್ನು ಯಾರು ಕೇಳ್ತಾರೆ ಅಂತಂದ್ರೆ ಆ ಮುದುಕಿ ರಾಹಿಲನಿಗೆ ಕೇಳ್ತಾಳ. ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ, ಅದನ್ನು ಆಮೇಲೆ ನೋಡುವ, ಈಗ ನಿಮ್ಮ ಸೊಸೆಯನ್ನು ತೋರಿಸಿ ಅಂದನು. ಕಾಲಿಗೆ ಏಟಾಗೈತಿ, ಇದನ್ನು ಏನು ಮಾಡೋಣ ಅಂದ್ರೆ ಆಮೇಲೆ ನೋಡೋಣ, ಈಗ ಮೊದಲು ನಿಮ್ಮ ಸೊಸೆಯನ್ನು ತೋರಿಸಿ
ಆಕಿನ ಪರೀಕ್ಷಿಸ್ತೀನಿ, ಏನಾಗಿದೆ ಸಮಸ್ಯೆ ಅಂತ ನೋಡ್ತೀನಿ ಅಂತ ಯಾರು ಹೇಳ್ತಾರ ಅಂದ್ರೆ ರಾಹಿಲನು ಹೇಳ್ತಾನೆ. ನೋಡ್ರಿ, ವೈದ್ಯರಾದವರು ಏನಪ್ಪ ತಮ್ಮ ಧರ್ಮವನ್ನು ಹೇಗೆ ಇದು ಮಾಡ್ತಾರೆ ಅಂತಂದರೆ, ವೈದ್ಯೋ ನಾರಾಯಣ ಹರಿ. ನಮ್ಮ ಪಾಲಿಗೆ ವೈದ್ಯನು ಏನು ಅಂತಂದ್ರೆ ದೇವರ ರೂಪದಲ್ಲಿ ಬಂದಂಥವನು. ರೋಗಿ ಬಯಸಿದ್ದು ಅದೇ, ವೈದ್ಯ ಹೇಳಿದ್ದು ಅದೇ ಅನ್ನೋ ಹಾಗೆ ಈಗ ಅವಳಿಗೆ ನೋವು ಸಂಕಟ ಇತ್ತು, ಅದೇ ಸಮಯಕ್ಕೆ ಒಬ್ರು ಯಾರಾದರೂ ಸಹಾಯಕರು ಬೇಕಾಗಿದ್ರು, ದೇವರು ಅದನ್ನೇ ವೈದ್ಯನನ್ನೇ ಕಳಿಸಿದ. ಎಷ್ಟೊಂದು ಪುಣ್ಯ, ಎಷ್ಟೊಂದು ಭಾಗ್ಯ ಅಲ್ವಾ? ಅದು ಇದೆ ನೋಡ್ರಿ. ಕಾಕತಾಳೀಯ ಎಂಬಂತೆ ಹೇಗಾಗುತ್ತೆ ಜೀವನದಲ್ಲಿ ನೋಡ್ರಿ. ಎಷ್ಟೆಷ್ಟೋ ಸಮಸ್ಯೆಗಳು ಬಂದಾಗ ದೇವರಿದ್ದಾನೆ ಅನ್ನೋದಕ್ಕಿದೆ ಸಾಕ್ಷಿ. ದೇವರು ಒಂದೆಲ್ಲ ಒಂದು ರೂಪದಲ್ಲಿ, ಮನುಷ್ಯನ ರೂಪದಲ್ಲಾಗಲಿ ಯಾವ ರೂಪದಲ್ಲಾಗಲಿ ಸಹಾಯವನ್ನು ಮಾಡೇ ಮಾಡ್ತಾನೆ, ಅಭಯ ಹಸ್ತವನ್ನು ಕೊಟ್ಟೆ ಕೊಡ್ತಾನೆ ಅನ್ನೋದಕ್ಕಿದೆ ಸಾಕ್ಷಿ. ಮುದುಕಿ ದೀಪ ಹಿಡಿದುಕೊಂಡು ಒಳಗಿನ ಮಲಗಿರುವ ಕೋಣೆಗೆ ಹೋದಳು. ದೀಪ ಹಿಡ್ಕೊಂಡು ಹೋದ್ಲು. ಅವನಿಗೆ ಗೊತ್ತಿಲ್ಲಲ್ವಾ, ಮತ್ತು ಅವ್ನು ಕರ್ಕೊಂಡು ಹೋಗ್ಬೇಕಲ್ಲ. ದೀಪ ಹಿಡ್ಕೊಂಡು ಮುದುಕಿ ಮಲಗುವ ಕೋಣೆಗೆ ಹೋದ್ಲು. ಆಕೆಯನ್ನು ಆತನು ತೆಳವತ್ತಾ ಕಾಲೆಳೆಯುತ್ತಾ ಮುದುಕಿಯನ್ನು ಹಿಂಬಾಲಿಸಿದನು. ಅವನು ಕಾಲು ಎಳ್ಕೊಂತ ಮುದುಕಿ ಹೋದಲ್ಲಿಗೆ ಆತನು ಕೂಡ ಹೋದನು. ಅಲ್ಲಿನ ಮಂದ ಬೆಳಕಿನಲ್ಲಿ ನರಳುತ್ತಿದ್ದ ಆಕೆಯನ್ನು ತಿಪ್ಪಿಸಿ, ಏನು ಅಂದ್ರೆ ಮಂದ ಬೆಳಕಿನೊಳಗೆ ನರಳ್ತಾ ಇದ್ದಂಥ ಆ ಮಹಿಳೆಯನ್ನು ತಿಪ್ಪಿಸಿ ನೋಡ್ತಾನೆ. ನೋಡಿ ಹೇಳ್ತಾನೆ, ನಾನು ಆಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿನೀರು ಸಿದ್ಧಪಡಿಸಿ ಎಂದು ಮುದುಕಿಯನ್ನು ಕಳುಹಿಸಿ ಮಲಗಿದ್ದ ಆಕೆಯನ್ನು ಪರೀಕ್ಷಿಸತೊಡಗಿದನು. ಅಮ್ಮ, ನಾನು ನೋಡ್ತೀನಿ ಏನಾಗೈತೆ ಇವ್ರಿಗೆ, ನಾನು ನೋಡಿ ಏನು ಮಾಡ್ತೀನಿ ಅಂತಂದ್ರೆ ಆರೈಕೆ ಮಾಡ್ತೀನಿ, ನೀವು ಹೋಗಿ ಬೇಗ ಏನು ಮಾಡಿರಿ ಅಂದ್ರೆ ಬಿಸಿನೀರನ್ನು ಸಿದ್ಧಪಡಿಸಿ ಚಿಕಿತ್ಸೆಗೆ ಬೇಕಾಗಿರುವಂಥ ಬಿಸಿನೀರನ್ನು ಸಿದ್ಧಪಡಿಸಿ ಅಂತ ಯಾರು ಕಳಿಸಿದರು ಅಂದ್ರೆ ರಾಹಿಲನು ಮುದುಕಿಯನ್ನು ಕಳಿಸಿ ಆ ಒಂದು ಮಹಿಳೆಗೆ ಪರೀಕ್ಷೆಯನ್ನು ಆರಂಭಿಸಿದ. ಆತನು ಪರೀಕ್ಷಿಸುತ್ತಿದ್ದಂತೆ ನೋವೊಂದು ಅಲೆಯಂತೆ ಬಂದು ಆಕೆಯನ್ನು ಕೂಗಿಕೊಳ್ಳುವಂತೆ ಮಾಡಿತು. ಅವನೇನು ಹೋಗಿ ಪರೀಕ್ಷೆ ಟೆಸ್ಟ್ ಮಾಡಕತ್ತಾಗ ಮತ್ತೆ ಒಂದು ನೋವು ಕಾಣಿಸ್ಕೊಂಡು, ಹಾಗೆ ಒಂದು ಮಹಿಳೆಗೆ ಈ ಒಂದು ಏನಪ್ಪ ಅಂತಂದ್ರೆ ಒಂದು ಮಗುವಿಗೆ ಜನ್ಮ ನೀಡುವುದು ಪುನರ್ಜನ್ಮ ಪಡೆದ ಹಾಗೆಂತೆ. ತಾಯಿ ಒಂದು ಮಗುವಿಗೆ ಜನ್ಮವನ್ನು ನೀಡುವುದು ಪುನರ್ಜನ್ಮವನ್ನು ಪಡೆದಂತೆ. ಎಷ್ಟೋ ನೋವುಗಳನ್ನು ತಿಂದು, ಎಷ್ಟೋ ಸಂಕಟವನ್ನು ತಿಂದು, ಎಲ್ಲವನ್ನು ತಿಂದು ಏನಂದರೆ ಕೊನೆಗೆ ಮಗುವಿನ ಮುಖ ನೋಡಿಬಿಟ್ರೆ ಅವೆಲ್ಲ ನೋವುಗಳು ಶಮನವಾಗುವಂಥದ್ದು, ಎಲ್ಲ ನೋವುಗಳು ಹೋಗಿಬಿಡುವಂಥದ್ದು. ನೋಡ್ರಿ, 9 ತಿಂಗಳ ಗರ್ಭದಲ್ಲಿ ಇಟ್ಕೊಂಡು ಲಾಲನೆ ಪಾಲನೆ ಮಾಡಿಕೊಂಡು ಆ ಮಗುವನ್ನು ಭೂಮಿಗೆ ತಂದು, ಏನು ತನ್ನೆಲ್ಲ ನೋವುಗಳನ್ನು ಬದಿಗಿಟ್ಟು ಆ ಮಗುವನ್ನು ಭೂಮಿಗೆ ತರ್ತಾಳಲ್ವ ತಾಯಿ, ಆ ಮಾಡುವಂಥ ಕೈಂಕರ್ಯ ತಾಯಿಗೆ ಪುನರ್ಜನ್ಮ, ಮತ್ತೆ ಇನ್ನೊಂದು ಜನ್ಮವನ್ನು ಪಡೆದಂಥದ್ದು ಅನ್ನುವಂಥದ್ದು. ಅಷ್ಟೆಲ್ಲ ನೋವು ಸಂಕಟಗಳನ್ನು ತಿಂತಾಳೆ. ಹಾಗಾಗಿ ನೀವು ಕೂಡ ನಿಮ್ಮ ತಾಯಂದಿರಿಗೆ ಮನನೋಯಿಸಕ್ಕೆ ಹೋಗ್ಬೇಡ್ರಿ ವಿದ್ಯಾರ್ಥಿಗಳೇ. ತಂದೆ ತಾಯಿ ದೇವರೆಂದು ನಂಬಿ ಪೂಜೆ ಮಾಡಬೇಕು ಅಂತ ಒಂದು ಪದ್ಯ ಐತಿ. ತಂದೆ ತಾಯಿಗಳ ನಿಜವಾದ ದೇವರು. ತಾಯಿ ನೋವನ್ನು ತಿಂದು, ಸಂಕಟವನ್ನು ತಿಂದು ಭೂಮಿಗೆ ತರ್ತಾಳೆ. ತಂದಂಥ ಮಗುವನ್ನು ಏನಪ್ಪ ರಕ್ಷಣೆ ಕೊಡೋದು, ಅದಕ್ಕೆ ಜೀವನವನ್ನು ಕಲಿಸೋದು. ಪ್ರತಿ ಹಂತದಲ್ಲೂ ತಾಯಿ ಒಂದು ರೀತಿ ಕೈಂಕರ್ಯವನ್ನು ಮಾಡಿದರೆ ತಂದೆ ಗೊತ್ತಿಲ್ಲದೇ ತನ್ನ ಜೀವನವನ್ನೇ ಮಕ್ಕಳಿಗಾಗಿ ಮುಡಿಬಿಟ್ಟು ದುಡಿಯುವಂಥದ್ದು. ಹಾಗಾಗಿ ತಂದೆ ತಾಯಿಗಳಿಗೆ ಏನು ಮಾಡಬೇಕು, ನಾವು ಯಾವಾಗಲೂ ಚಿರಋಣಿಗಳಾಗ್ತಾ ಇರಬೇಕು ಅನ್ನುವಂಥ ವಿಚಾರವನ್ನು ಇನ್ನು ನಾನು ಹೇಳ್ತೀನಿ. ನೋಡ್ರಿ, ಅವಾಗ ಪರೀಕ್ಷಿಸಿದಂತೆ ಅವಳಿಗೆ ಏನಾಯಿತು, ಆ ಮಗಳಿಗೆ ಮತ್ತೊಂದು ನೋವು ಕಾಣಿಸ್ಕೊಂತು. ಹೇಗೆ ಕಾಣಿಸ್ಕೊಂತು? ದೊಡ್ಡ ನೋವು ಅಂತ ಬಂತು. ನೋವು ಬಂದು ಒಲೆಯಂತೆ ಬಂದು ಹೋಗ್ಬಿಡ್ತು, ದೊಡ್ಡ ನೋವು. ಹೌದಾ? ಹೊರಗೆ ದೂರದಲ್ಲಿ ವಿಮಾನವೊಂದರ ಹಾರಾಟದ ಶಬ್ದದಲ್ಲಿ ಬಾಂಬಿನ ಸ್ಫೋಟವು ಕೇಳಿಸ್ತು. ಹೊರನುಡಿಯ ವಿಮಾನಗಳ ಹಾರಾಟ, ಬಾಂಬಿನ ಸ್ಫೋಟ, ಜೊತೆಗೆ ಮಳೆ ಬೇರೆ ಇದೆ. ಕತ್ತಲಾದಂಥ ಆ ಸಮಯದಲ್ಲಿ ಜೋರಾಗಿ ಸುಳಿಯುವಂಥ ಮಳೆ, ವಿಮಾನಗಳ ಹಾರಾಟ, ಬಾಂಬುಗಳ ಶಬ್ದ, ಇವೆಲ್ಲ ಹೊರಗಡೆ ಇದೆ. ಹೊರಗಡೆ ಯುದ್ಧದ ದಾಳಿ. ಇಲ್ಲಿ ಇವಳು ಏನಪ್ಪ ಅಂದ್ರೆ ಜೀವ ಮತ್ತು ಇದರ ಜೊತೆ ಏನು ಮಾಡ್ತಾ ಇದ್ದಾಳೆ ಅಂದರೆ ಸೆಣಸಾಟ ಯುದ್ಧವನ್ನು ಮಾಡ್ತಾ ಇದ್ದಾಳೆ. ಸಾವು ಬದುಕಿನ ಮಧ್ಯವನ್ನು ಹೋರಾಟವನ್ನು ಮಾಡ್ತಾ ಇದ್ದಾಳೆ ಈ ಮಹಿಳೆ. ನೋಡ್ರಿ, ಹೇಳ್ತಾರೆ, ಜೀವಿ ಬಂದನ್ನು ಜೀವ ಸಹಿತ ಹೊರಹಾಕಲು ಈ ಹೆಣ್ಣು ಮಗಳು ತನ್ನ ಜೀವವನ್ನೇ ಪಣಕ್ಕಿಟ್ಟಿದ್ದಾಳೆ. ತನ್ನ ಒಳಗಿರುವಂಥ ಒಂದು ಜೀವವನ್ನು ಜೀವ ಸಹಿತ ಈ ಭೂಮಿಗೆ ತರಲಿಕ್ಕೆ ತನ್ನ ಜೀವನವನ್ನೇ ಏನು ಮಾಡಿದ್ದಾಳೆ ಅಂದರೆ ತಾಯಿ ಪಣಕ್ಕಿಟ್ಟಿದ್ದಾಳೆ. ಹಾಗೆಯೇ ಎಲ್ಲ ತಾಯಂದರು ಒಂದು ಜೀವ ಸಹಿತ ಹೊರಹಾಕಲಿಕ್ಕೆ ಏನು ಮಾಡ್ತಾಳೆ ಅಂದರೆ ತಮ್ಮ ಜೀವನವನ್ನೇ ಪಣಕ್ಕಿಟ್ಟಿರ್ತಾರೆ, ಹೋರಾಡ್ತಾರೆ. ಹೌದಾ? ಹೊರಗೆ ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆ ಆಗ್ತೈತಿ. ಇಲ್ಲಿ 1-2 ಜೀವಿಗಳ ನಡುವೆ ಹೋರಾಟ ನಡೀತಾ ಇದ್ರೆ ಅಲ್ಲಿ ಹೊರಗಡೆ ಯುದ್ಧ ಅನ್ನುವಂಥ ಒಂದು ಹೆಸರು ಹಾಕ್ಕೊಂಡು, ಯುದ್ಧ ಅನ್ನುವಂಥ ಒಂದು ಮುಖವಾಡ ಹಾಕ್ಕೊಂಡು ಎಲ್ಲ ಜನರ ಸಾಮೂಹಿಕ ಏನಾಗತೈತಿ, ಕೊಲೆ ಆಗತೈತಿ.
ಹಾಗಾದರೆ ಮಕ್ಕಳೇ ತಿಳ್ಕೊಳ್ರಿ, ಯುದ್ಧದಿಂದ ಲಾಭಕ್ಕಿಂತ ಹಾನಿನೇ ಜಾಸ್ತಿ. ಅಪಾರ ಪ್ರಮಾಣದಲ್ಲಿ ಏನಾಗ್ತವೆ, ಸಾವು ನೋವುಗಳು ಸಂಭವಿಸ್ತವೆ, ಜೀವ ಹಾನಿ ಆಗ್ತೈತಿ, ಪ್ರಾಕೃತಿಕ ಸಂಪನ್ಮೂಲಗಳು ನಾಶವಾಗಿ ಹೋಗ್ತವು, ಭೂಮಿ ಬರಡಾಗ್ತೈತಿ, ಬಾಂಬುಗಳ ಸ್ಫೋಟದಿಂದ ಭೂಮಿ ನಾಶವಾಗ್ತೈತಿ. ಇವೆಲ್ಲವೂ ಬೇಕಾ ನಮಗೆ? ಯುದ್ಧ ಬೇಕಾ? ಬೇಡ. ಯಾಕೆ ಯುದ್ಧ ಬೇಡ? ನಮಗೆ ಶಾಂತಿಯಿಂದ ಇರಬೇಕು, ಎಲ್ಲವೂ ಶಾಂತಿ ಸಹನೆಯ ಮೂಲಕ ಕಿತ್ಕೋಬೇಕು, ಇಸ್ಕೋಬೇಕು ಅನ್ನುವಂಥದ್ದೈತಿ. ಆದರೆ ಈಗೇನಿಲ್ಲ, ಎಲ್ಲರೂ ಏನು ಅಂದ್ರೆ ಯುದ್ಧಕ್ಕೆ ನಿಲ್ಲವ್ರೆ. ನಾವು ನಮ್ಮಲ್ಲಿ ಇಷ್ಟು ಬಲ ಇದೆ, ನಮ್ಮಲ್ಲಿ ಇಷ್ಟು ಸಾಮ್ರಾಜ್ಯ ಇದೆ ಅನ್ನುವಂತಹ ಒಂದು ಹೇಳ್ತಾರೆ. ಯುದ್ಧ ಯಾಕೆ ನಡೀತೈತೆ ಅನ್ನೋ ಮಧ್ಯದಲ್ಲಿ ನೋಡ್ಕೊಂಡಿವಿ ನಾವು. ಸಾಮ್ರಾಜ್ಯ ವಿಸ್ತರಣೆಗಾಗಿ, ಆಸ್ತಿಗಾಗಿ, ಶಕ್ತಿ ಪ್ರದರ್ಶನಕ್ಕಾಗಿ ಅನ್ನುವ ಕಾರಣಕ್ಕಾಗಿ ಏನು ನಡೀತೈತಿ ಅಂದರೆ ಕೌಟುಂಬಿಕ ಕಲಹದಿಂದನೂ ಕೂಡ ಯುದ್ಧ ನಡೀತಿದೆ ಅನ್ನುವಂಥ ವಿಚಾರವನ್ನು ನಾವು ಮೊದಲೇ ನೋಡ್ಕೊಂಡ್ವಿ. ನಮ್ಮಲ್ಲಿರುವಂಥ ಒಂದು ಶಸ್ತ್ರಾಸ್ತ್ರಗಳ ಪ್ರದರ್ಶನವನ್ನು ಮಾಡೋಕ್ಕೂ ಕೂಡ, ಶಕ್ತಿ ಪ್ರದರ್ಶನವನ್ನು ಮಾಡೋಕ್ಕೂ ಕೂಡ ಏನಾಗ್ತೈತೆ ಅಂದರೆ ಯುದ್ಧ ನಡೀತೈತಿ. ಆ ಯುದ್ಧದಿಂದ ಇಷ್ಟೆಲ್ಲ ಸಂಭವಿಸ್ತೈತೆ ಅಂತಂದ್ರೆ ಆ ಯುದ್ಧ ಯಾಕೆ ಬೇಕು? ಎಲ್ಲರ ದೇಹಕ್ಕೂ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತದೆ ಅಂದ್ರೆ ಆ ಯುದ್ಧ ಯಾಕೆ ಬೇಕು? ಬೇಡವೇ ಬೇಡ ಅನ್ನುವಂಥ ವಿಚಾರ ಆಗ್ತಾ ಇದೆ. ರಾಹಿಲ್ನು ತಲೆ ಕೊಡವಿಕೊಂಡನು. ರಾಹಿಲ್ ಏನು ಮಾಡಿದ ಅಂದ್ರೆ ತಲೆ ಜಾರಿಸ್ಬಿಟ್ಟು, ಆಕೆ ಪರೀಕ್ಷಿಸಿದಂತನೇ ತಲೆಯನ್ನು ಕೊಡವಿಕೊಂಡ, ತಲೆಯನ್ನು ಅಲ್ಲಾಡಿಸಿದ, ಜಾರಿಸಿದ. ಆಕೆಗೆ ಸುಲಭವಾಗಿ ಹೆರಿಗೆಯಾಗುವುದು ಸಾಧ್ಯವಿಲ್ಲ ಎಂಬುದು ಆತನಿಗೆ ಮನದಟ್ಟಾಯಿತು. ಈ ತಾಯಿಗೆ ನಾರ್ಮಲ್ ಆಗಿ ಏನಾಗುವುದಿಲ್ಲ, ಹೆರಿಗೆಯಾಗುವುದಿಲ್ಲ, ಸುಲಭವಾಗಿ ಹೆರಿಗೆಯಾಗುವುದಿಲ್ಲ ಅನ್ನೋದು ಯಾರಿಗೆ ಗೊತ್ತಾಯಿತು ಅಂದ್ರೆ ಡಾಕ್ಟರ್ ರಾಹಿಲನಿಗೆ ಗೊತ್ತಾಯಿತು. ಕೂಡಲೇ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದರೆ ಮಾತ್ರ ಆಕೆ ಮತ್ತು ಮಗು ಇಬ್ಬರು ಬದುಕುವುದು ಸಾಧ್ಯ. ತಕ್ಷಣಕ್ಕೆ ಆಸ್ಪತ್ರೆಗೆ ಸೇರಿಸಿದ್ರೆ ಮಗು ಮತ್ತು ತಾಯಿ ಇಬ್ಬರು ಬದುಕಲಿಕ್ಕೆ ಸಾಧ್ಯ ಅನ್ನೋದು ಯಾರಿಗೆ ಮನದಟ್ಟಾಯಿತು ಅಂದ್ರೆ ರಾಹಿಲನಿಗೆ ಮನದಟ್ಟಾಯಿತು. ಅದು ಕೂಡ ಈ ಹೊತ್ತಿನಲ್ಲಿ ಅಸಾಧ್ಯವೇ. ಆದ್ರೆ ಅವಳು ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸೋದು, ಆ ಮಗುವನ್ನ ತಾಯಿಯನ್ನು ಉಳಿಸುವುದು ಅಸಾಧ್ಯ. ಯಾಕಂದ್ರೆ ಹೊರಗಡೆ ಸುರಿಯುತ್ತಿರುವಂಥ ಮಳೆ, ವಿಮಾನಗಳ ಹಾರಾಟ, ಬಾಂಬುಗಳ ಸ್ಫೋಟ, ಮಳೆ, ಕತ್ತಲು. ಈ ಕತ್ತಲ್ಲಿ ಹೊರಗಡೆ ಬ್ಲಾಕ್ಔಟ್ ನಿಯಮ ಐತಿ, ಎಲ್ಲಿ ಹೋಗುವ ಹಾಗಿಲ್ಲ ಅನ್ನುವಂಥ ಒಂದು ಅಸಾಧ್ಯವಾದಂಥ ಒಂದು ಪರಿಸ್ಥಿತಿಯಲ್ಲಿ ಆತ ಇದ್ದಾನೆ. ಬಹಳ ಹೊತ್ತಿನ ಪ್ರಯತ್ನದ ಬಳಿಕ ಆತನು ಮಗುವನ್ನೇನೋ ಹೊರತೆಗೆದನು. ಬಹಳ ಹೊತ್ತಿನ ಪ್ರಯತ್ನದ ಬಳಿಕ ಏನು ಮಾಡಿದಂದ್ರೆ ಮಗುವನ್ನು ತೆಗೆದ. ಆದರೆ ಜೀವಂತ ಮಗು ಅದಾಗಿರಲಿಲ್ಲ. ಬಹಳ ಹೊತ್ತಿನ ಪ್ರಯತ್ನದ ಬಳಿಕ ಆತನು ಮಗುವನ್ನೇನೋ ಹೊರಗೆ ತೆಗೆದನು, ಆದರೆ ಅದು ನಿರ್ಜೀವವಾಗಿತ್ತು. ಬಹಳ ಪ್ರಯತ್ನ ಪಟ್ಟು ಏನು ಮಾಡ್ದ ಅಂದ್ರೆ ಇಂಜೆಕ್ಷನ್ ಕೊಟ್ಟು, ಆರೈಕೆ ನೋವು ಏನೋ ಎಲ್ಲ ಕೊಟ್ಟು ಏನು ಮಾಡಬೇಕು ನೋಡೋದೆಲ್ಲ ಸಕಲ ಕಾರ್ಯಗಳನ್ನು ಮಾಡಿ ಆ ಮಗುವನ್ನೇನೋ ಹೊರಗೆ ತೆಗೆದ. ಆದರೆ ಆ ಮಗು ನಿರ್ಜೀವವಾಗಿತ್ತು. ನಿರ್ಜೀವವಾಗಿತ್ತಂದ್ರೆ ಒಳಗಡೆನೆ ಮಗು ಏನಾಗಿತ್ತು, ಸತ್ತು ಹೋಗಿತ್ತು. ಮುದುಕಿ ಮತ್ತು ಸೊಸೆಯ ರೋದನ ಮನೆಯ ಮೂಲೆಗಳಲ್ಲೂ ಪ್ರತಿಧ್ವನಿಸಿತು. ರೋದನ ಅಂದ್ರೆ ಅಳುವಿಕೆ. ರೋದನ ಅಂದ್ರೇನು? ಅಳುವಿಕೆ. ಸೊಸೆ ಮತ್ತು ಆ ಒಂದು ಹೆಂಗಸು ಏನು ಮಾಡಕತ್ತಂದ್ರೆ ಜೋರಾಗಿ ಕಿರ್ಚ್ಕೊಂಡು ಅಳ್ಳಾಕತ್ತರು. ಯಾಕಂದರೆ 9 ತಿಂಗಳ ಆರೈಕೆ ಮಾಡಿಕೊಂಡು ಎಲ್ಲ ಸೌಲಭ್ಯಗಳನ್ನು ಪಡ್ಕೊಂಡು ಒಂದು ಜೀವಿಯನ್ನು ಜೀವಂತವಾಗಿ ಭೂಮಿಗೆ ತರಕ್ಕಾಗಲಿಲ್ಲಲ್ಲ ಅನ್ನುವಂಥ ಒಂದು ಸಂಕಟ, ನೋವು, ಹತಾಶೆ, ದುಃಖದಿಂದ ಆ ಇಬ್ಬರ ಮಹಿಳೆಯರ ರೋದನ ಆ ಮನೆಯ ಮೂಲೆಗಳಲ್ಲಿ ತುಂಬಿಕೊಂತು. ಜೋರಾಗಿ ಅಳಾಕತ್ತರು, ಚೀರಾಡಕತ್ತರು. ಇಷ್ಟು ವರ್ಷಗಳಿಂದಲೂ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ. ಇಷ್ಟು ವರ್ಷ ಬೇಕು ಅಂತ ಹಂಬಲಿಸಿ ಪಡ್ಕೊಂಡಂಥ ಆ ಮಗು ದಕ್ಕಲಿಲ್ಲ, ನಮಗೆ ಉಳಿಯಲಿಲ್ಲ, ಜೀವಂತವಾಗಿ ಉಳಿಯಲಿಲ್ಲ ಅನ್ನುವಂಥ ಸಂಕಟ ನೋವು ಯಾರಿಗಾಯಿತು ಅಂದ್ರೆ ಆ ಮಹಿಳೆಗೆ ಮತ್ತು ಆ ಹೆಂಗಸಿಗೆ ಆಯಿತು. ಈ ಯುದ್ಧವಿಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೇವೆಲ್ಲ ದೇವರೇ, ಈ ಮನುಷ್ಯರಿಗೆ ಎಂಥ ಬುದ್ಧಿ ಕೊಡುತ್ತೀಯಾ? ಈ ಯುದ್ಧ ಅಂತ ಇರದೇ ಇದ್ರೂ ಹೋಗಿತ್ತಂದ್ರ ನಾವು ಹೇಗಾದರೂ ಮಾಡಿ ಆ ಮಗುವನ್ನು ಬದುಕಿಸ್ಕೊಂತಿದ್ವಿ. ಎಂಥ ಕೆಟ್ಟ ಬುದ್ಧಿ ಕೊಟ್ಟಿಯ ದೇವರೇ, ಇವರಿಗೆಲ್ಲ ಜನರಿಗೆ ಎಂಥ ಕೆಟ್ಟ ಬುದ್ಧಿ ಕೊಟ್ಟಿಯ ದೇವರೇ ಅನ್ನುವಂಥ ವಿಚಾರವನ್ನು ಮಾಡ್ತಾರೆ, ಅಳ್ತಾರೆ, ಕೂಗಾಡ್ತಾರೆ, ಜೋರಾಗಿ ಅಳ್ತಾರೆ. ನೋಡ್ರಿ, ಹೇಳ್ತಾರೆ ಏನು ಅಂದ್ರೆ, ಈ ಯುದ್ಧವಿಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೇವಲ್ಲ ದೇವರೇ, ಈ ಮನುಷ್ಯರಿಗೆ ಎಂಥ ಬುದ್ಧಿ ಕೊಡುತ್ತೀಯಾ ಎಂದು ಮುದುಕಿ ಎದೆ ಬಡಿದುಕೊಂಡು ಅಳುತ್ತಾ ಸೊಸೆಗೆ ಸ್ನಾನ ಮಾಡಿಸಿ ಒಂದೆಡೆ ಮಲಗಿಸಿದಳು. ನಿರ್ಜೀವ ಮಗುವಿಗೂ ಸ್ನಾನ ಮಾಡಿಸಿ ಬಟ್ಟೆ ಸುತ್ತಿದಳು.
ಅಯ್ಯಪ್ಪ ದೇವರೇ ಇವ್ರಿಗೆ ಎಂಥ ಬುದ್ಧಿ ಕೊಡ್ತೀಯಪ್ಪ, ಎಷ್ಟೊಂದು ಈ ಜನರಿಗೆ ಯಾವಾಗಾದ್ರೂ ಬುದ್ಧಿ ಬರ್ತೈತಿ, ಯುದ್ಧವಲ್ಲದೆ ಹೋಗಿದ್ದರೆ ನನ್ನ ಸೊಸೆಯನ್ನು ನನ್ನ ಮಗುವನ್ನು ನಾನು ಏನು ಮಾಡ್ತಾ ಇದ್ದೆ, ಬದುಕಿಸ್ಕೊತಾ ಇದ್ದೆ ಅಂತ ಎದಿ ಬಡ್ಕೊಂಡು ಬಾಯಿ ಬಡ್ಕೊಂಡು ಅಳಕತ್ಲು, ಎಲ್ಲ ಮಾಡಿದ್ಲು. ಆಮೇಲೆ ಸೊಸೆಗೆ ಸ್ನಾನ ಮಾಡಿಸಿದ್ದು, ಮಣಗಿಸಿದ್ದು, ನಿರ್ಜೀವವಾಗಿರುವಂಥ ಮಗುವಿಗೂ ಕೂಡ ಸ್ನಾನ ಮಾಡಿಸಿದ್ದು, ಬಟ್ಟೆಯನ್ನು ಸುತ್ತಿ ಒಂದು ಕಡೆ ಇಟ್ಟು, ಬಟ್ಟೆಯನ್ನು ಸುತ್ತಿ ಏನು ಮಾಡಿದ್ರು, ಒಂದು ಕಡೆ ಮಗುವನ್ನು ಹಾಕಿದ್ದು. ನೋಡ್ರಿ, ಹಂಬಲಿಸಿ ಪಡೆದಂಥ ಮಗು ಹುಟ್ಟಲಿಲ್ಲ ಅಂದರೆ ಯಾರಿಗೆ ತಾನೇ ನೋವಾಗಲ್ಲ, ಯಾರಿಗೆ ತಾನೇ ಸಂಕಟಾಗಲ್ಲ. ಬೇಕು ಅಂತ ಹಂಬಲಿಸಿ ಪಡೆದಂಥ ಮಗು ದಕ್ಕಲಿಲ್ಲ ಅನ್ನೋವಂಥ ರೋದನ, ಹತಾಶೆ, ದುಃಖ ಆ ಇಬ್ಬರ ಹೆಂಗಸರ ಧ್ವನಿಯಲ್ಲಿ ತುಂಬಿತ್ತು ಮಕ್ಕಳ.